ಹಲೋ ಫ್ರೆಂಡ್ಸ್, ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ. ಈ ಬೇಸಿಗೆಗೆ ತಂಪಾದಂಥ ಒಂದು ರೆಸಿಪಿ, ಹೆಲ್ತ್ಗೂ ತುಂಬ ಒಳ್ಳೆಯದಂಥ ರೆಸಿಪಿ ಸಿರಿಧಾನ್ಯದಲ್ಲಿ ಮಾಡ್ತಾಯಿದ್ದೀನಿ. ಸಿರಿಧಾನ್ಯದಲ್ಲಿ ಮೊಸರನ್ನ, ಇದಕ್ಕೆ ನಾನು ಆರ್ಕ ಹಾಕಿ ತೊಗೊಂಡಿದ್ದೀನಿ. ಆರ್ಕ ಹಾಕಿ ಅನ್ನ ಮೊಸರನ್ನ, ಇದು ತುಂಬ ಟೇಸ್ಟಿ ಇರುತ್ತೆ ಮತ್ತು ಮಾಡೋದು ತುಂಬಾ ಸಿಂಪಲ್ಲು. ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಈ ಮಿಲ್ಲೆಟ್ ಮೊಸರನ್ನ ಮಾಡೋದಕ್ಕೆ ನಾನು ಆರ್ಕ ಅಕ್ಕಿ ತೊಗೊಂಡಿದ್ದೀನಿ. ಆರ್ಕ ಅಕ್ಕಿ ಈ ಥರ ಇರುತ್ತೆ, ಸ್ವಲ್ಪ ಬ್ರೌನ್ ಕಲರಲ್ಲಿ. ಇದು ಅನ್ಪಾಲಿಷ್ಡ್ ಆರ್ಕ ಅಕ್ಕಿ. ಇದನ್ನು 2 ಕಪ್ ತೊಗೊಂಡಿದ್ದೀನಿ. 2 ಕಪ್ ಆರ್ಕ ಅಕ್ಕಿನ ಚೆನ್ನಾಗಿ ತೊಳೆದು 4 ಕಪ್ ನೀರಲ್ಲಿ 6 ಗಂಟೆ ಹೊತ್ತು ನೆನೆಸಿಟ್ಟಿದ್ದೀನಿ. ಇದು ನೆನೆಸಿರೋ ಆರ್ಕ ಅಕ್ಕಿ ಇದು. ಈಗ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಆರ್ಕ ಅಕ್ಕಿನ ಈ ನೆನೆಸಿರೋ ನೀರಿನ ಜೊತೆನೇ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ಗೆ. ಮೊಸರನ್ನಕ್ಕೆ ಅನ್ನ ಸ್ವಲ್ಪ ಸಾಫ್ಟಾಗಿ ಕುಕ್ ಆಗಬೇಕು, ಅದಕ್ಕೆ ಇದನ್ನು 3ರಿಂದ 4 ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಅನ್ನ ಆಗೋಷ್ಟರಲ್ಲಿ ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಇದಕ್ಕೆ ನಾನು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಮೊಸರನ್ನಕ್ಕೆ ಯಾವಾಗಲೂ ತುಪ್ಪನೇ ಒಗ್ಗರಣೆಗೆ ಚೆನ್ನಾಗಿರೋದು. ತುಪ್ಪ ಬಿಸಿಯಾಗಿದೆ. ಈಗ ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡೀಲಿ. 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಸ್ವಲ್ಪ ಗೋಡಂಬಿ. ಈಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಈಗ ಇದಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡಿಸ್ಕೊಳ್ಳೋಣ 1 ನಿಮಿಷ. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಅನ್ನನೂ ಆಗಿದೆ, ಸಾಫ್ಟಾಗಿ ಕುಕ್ ಆಗಿದೆ. ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ತಗೊಳ್ಳೋಣ. ಅನ್ನ ಚೆನ್ನಾಗಿ ತಣ್ಣಗಾಗಲಿ, ಆಮೇಲೆ ಇದಕ್ಕೆ ಮೊಸರು ಮಿಕ್ಸ್ ಮಾಡೋಣ. ಈ ಆರ್ಕ ಅನ್ನ ತಣ್ಣಗಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಮೊಸರು ಹಾಕ್ಕೊಳ್ಳೋಣ. ಇದರ ಜೊತೆಗೇ 1 ಕಪ್ಪಷ್ಟು ಗಟ್ಟಿ ಮೊಸರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದರ ಜೊತೆಗೆ 1 ಕಪ್ಪಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಇದು ಕಾಯಿಸಿ ತಣ್ಣಗಾಗಿರೋ ಹಾಲು. ಈ ಹಾಲು ಸೇರಿಸೋದ್ರಿಂದ ಮೊಸರನ್ನ ಹುಳಿ ಬರಲ್ಲ ಎಷ್ಟೊತ್ತಿಟ್ರೂ. ಸೊ ಈಗ ಮಾಡಿಬಿಟ್ಟಿದ್ದು ರಾತ್ರಿಗೆ ತಿಂದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ 1 ಕಪ್ ಹಾಲು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ದಾಳಿಂಬೆ ಬೀಜ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೋಬೋದು, ಇಲ್ಲಾಂದರೂ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೊಳ್ಳೋದು. ಟೇಸ್ಟಿ ಆ್ಯಂಡ್ ಹೆಲ್ದಿ ಮಿಲೆಟ್ ಮೊಸರನ್ನ ರೆಡಿಯಾಗಿದೆ. ಇದು ಮಾಡೋದು ತುಂಬಾ ಸಿಂಪಲ್ಲು ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ಬೇಸಿಗೆಗೆ ಇದು ತುಂಬಾ ಬೆನಿಫಿಷಿಯಲ್ ಇರುತ್ತೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe to the channel. Thank you.